Today discussion about behavioral therapy. This objective is appreciate and analyzing therapeutic aspects of psychology with various therapies. The outcomes is to understanding types of therapies and effective treatment and methods. Behavioral therapy. Behavioral therapy is an umbrella term for types of therapy that treat mental health disorder. This form of therapy seeks to identify and help change potentially self-destructive or unhealthy behaviors. It functions on the idea that all behavior are learned that unhealthy behavior can be changed. The focus of treatment is often on current problems and how to change them. ಅಂದರೆ ಬಿಹೇವಿಯರ್ ಥೆರಪಿ ಅಂತಕ್ಕಂಥದ್ದು ಇಟ್ ಇಸ್ ಆನ್ ಒನ್ ಆಫ್ ದ ಅಂಬ್ರೆಲಾ ಇದ್ದಾಗೆ ಇನ್ ಟರ್ಮ್ಸ್ ಆಫ್ ಟೈಪ್ಸ್ ಆಫ್ ಥೆರಪಿನಲ್ಲಿ ಥೆರಪಿಯ ಬಗೆಗಳಲ್ಲಿ ವರ್ತನ ಥೆರಪಿ ಅಂತಕ್ಕಂಥದ್ದು ಇಟ್ಸ್ ಒನ್ ಆಫ್ ದ ಅಂಬ್ರೆಲಾ ದ ಟ್ರೀಟ್ ಮೆಂಟಲ್ ಡಿಸಾರ್ಡರ್ಸ್ ಇದು ಒಂದು ಮಾನಸಿಕ ಆರೋಗ್ಯದ ಏನಂತೆ ರೋಗಗಳನ್ನು ಅಧ್ಯಯನ ಮಾಡಲಿಕ್ಕೆ ಅಥವಾ ಚಿಕಿತ್ಸೆ ಕೊಡಲಿಕ್ಕೆ ಇದನ್ನು ಬಳಸ್ತಾರೆ. ದಿಸ್ ಫಾರಮ್ ಆಫ್ ಥೆರಪಿ ಸೀಕ್ಸ್ ಟು ಐಡೆಂಟಿಫೈ ದ ಹೆಲ್ಪ್ ಚೇಂಜ್ ಪೊಟೆನ್ಷಿಯಲಿ ಸೆಲ್ಫ್ ಡಿಸ್ಟ್ರಕ್ಟಿವ್ ಅಂದರೆ ಡಿಸ್ಟ್ರಕ್ಟಿವ್ ಒಳಗಾದಂಥವ್ರು ಮತ್ತು ಅನ್ಹೆಲ್ತಿ ಬಿಹೇವಿಯರ್ಸ್ ಅನಾರೋಗ್ಯಕರವಾದಂಥ ವರ್ತನೆಗಳಲ್ಲಿ ಒಳಗಾದಂಥವ್ರನ್ನ ಇಟ್ ಫಂಕ್ಷನ್ಸ್ ಆನ್ ದ ಐಡಿಯಾ ಆ್ಯಂಡ್ ಆಲ್ ಬಿಹೇವಿಯರ್ಸ್ ಆರ್ ಲರ್ನ್ಡ್ ಆ್ಯಂಡ್ ದ ಅನ್ಹೆಲ್ತಿ ಬಿಹೇವಿಯರ್ಸ್ ಕ್ಯಾನ್ ಬಿ ಚೇಂಜ್ಡ್. ಅನ್ಹೆಲ್ತಿ ಬಿಹೇವಿಯರ್ ಏನಿರುತ್ತಲ್ಲ ಅವರೆಲ್ಲರನ್ನೂ ಇಲ್ಲಿ ಬದಲಾವಣೆ ಮಾಡಲಿಕ್ಕೆ ಒಂದು ಪ್ರಮುಖವಾದಂಥ ಒಂದು ಥೆರಪಿ ಆಗಿದೆ. ದ ಫೋಕಸ್ ಆಫ್ ಟ್ರೀಟ್ಮೆಂಟ್ ಈಸ್ ಆಫನ್ ಟು ಆನ್ ಕರೆಂಟ್ ಪ್ರಾಬ್ಲಮ್ಸ್ ಕರೆಂಟ್ ಈ ದಿನನಿತ್ಯದ ಸಮಸ್ಯೆಗಳು ಆ್ಯಂಡ್ ಹೌ ಟು ಚೇಂಜ್ ಹೇಗೆ ಅದನ್ನು ಬದಲಾಯಿಸಬೇಕು ಅಂತಕ್ಕಂಥದ್ದನ್ನು ಇದರ ಫೋಕಸ್ ಆಗಿದೆ. ಬಿಹೇವಿಯರಲ್ ಥೆರಪಿ ಕ್ಯಾನ್ ಬೆನಿಫಿಟ್ಸ್ ಪೀಪಲ್ ವಿತ್ ಎ ವೈಡ್ ರೇಂಜ್ ಆಫ್ ಡಿಸಾರ್ಡರ್ಸ್. ಪೀಪಲ್ ಮೋಸ್ಟ್ ಕಾಮನ್ಲಿ ಸೀಕ್ ಬಿಹೇವಿಯರಲ್ ಥೆರಪಿ ಟು ಟ್ರೀಟ್ ಡಿಪ್ರೆಷನ್, ಆ್ಯಂಗ್ಸೈಟಿ, ಪ್ಯಾನಿಕ್ ಡಿಸಾರ್ಡರ್ಸ್, ಆ್ಯಂಗರ್ ಇಶ್ಯೂಸ್. ಈ ವರ್ತನಾ ಥೆರಪಿನಲ್ಲಿ ಏನಾಗಿರುತ್ತೆ ಅಂದರೆ ಬೆನಿಫಿಟ್ಸ್ ಜನರು ತಗೊಳ್ಳೋದು ಏನೇನಪ್ಪ ಅಂದರೆ ಪೀಪಲ್ ಮೋಸ್ಟ್ ಕಾಮನ್ಲಿ ಸೀಕ್ ಬಿಹೇವಿಯರಲ್ ಥೆರಪಿನಲ್ಲಿ ಬರೆದಂಥ ಟ್ರೀಟ್ಮೆಂಟ್ಸ್ ಏನಂದರೆ ಡಿಪ್ರೆಷನ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಆ್ಯಂಗ್ಸೈಟಿಗೆ, ಪ್ಯಾನಿಕ್ ಡಿಸಾರ್ಡರ್ಸ್ಗೆ ಮತ್ತು ಆ್ಯಂಗರ್ ಇಶ್ಯೂಸ್. ಇಟ್ ಕ್ಯಾನ್ ಆಲ್ಸೋ ಹೆಲ್ಪ್ ಟ್ರೀಟ್ ಕಂಡೀಷನ್ಸ್ ಆ್ಯಂಡ್ ಡಿಸಾರ್ಡರ್ಸ್ ಸಚ್ ಆ್ಯಸ್ ಈಟಿಂಗ್ ಡಿಸಾರ್ಡರ್ಸ್, ತಿನ್ನುವ ವಿಕಾರಣ ಅಂತ ಏನು ಕರಿತೀವಲ್ಲ ಅವು, ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ PTSD ಅಂತ ಕರೀತಾರೆ, ಒತ್ತಡಕ್ಕೆ ಸಂಬಂಧಿಸಿದಂಥ ಡಿಸಾರ್ಡರ್ಸು, ಬಯೋಪೋಲಾರ್ ಡಿಸಾರ್ಡರ್ಸು, ದ್ವಿಧ್ರುವ ವಿಕಾರಗಳು ಅಂತ ಕರಿತೀವಿ, ADHD ಆ್ಯಂಡ್ ಫೋಬಿಯಾಸ್ ಇನ್ಕ್ಲೂಡಿಂಗ್ ಸೋಷಿಯಲ್ ಫೋಬಿಯಾ, ಅಬೇಸಿವ್ ಕಂಪಲ್ಸಿವ್ ಡಿಸಾರ್ಡರ್ OCD ಅಂತ ಏನು ಕರಿತೀವಲ್ಲ ಅದು, ಸೆಲ್ಫ್ ಹಾರ್ಮ್ಸ್, ಸಬ್ಸ್ಟೆನ್ಸ್ ಅಬ್ಯೂಸ್ ಮಾದಕ ವಸ್ತುಗಳ ಒಂದು ಏನೋ ದುರಭ್ಯಾಸ ಅಂತ ಏನು ಕರಿತೀವಲ್ಲ ಅದು. ದಿಸ್ ಟೈಪ್ ಆಫ್ ಥೆರಪಿ ಕ್ಯಾನ್ ಬೆನಿಫಿಟ್ಸ್ ಅಡಲ್ಟ್ ಆ್ಯಂಡ್ ಚಿಲ್ಡ್ರನ್. ಇದರ ಒಂದು ಥೆರಪಿಯನ್ನು ಏನು ಮಾಡ್ಬೋದು ಅವ್ರ ಚಿಲ್ಡ್ರನ್ಸು ಮತ್ತು ಇವರು ತಗೊಳ್ಳೋದನ್ನು ಕಾಣ್ತೀವಿ. Cognitive behavioral therapy. Cognitive behavioral therapy is extremely popular. It combines behavioral therapy with cognitive therapy. Treatment is centered around how someone's thought and beliefs influence their actions and moods. ಈ ಸಂಜ್ಞಾನಾತ್ಮಕ ವರ್ತನಾ ಚಿಕಿತ್ಸೆ ಅಂತಕ್ಕಂಥದ್ದು ಕಾಗ್ನಿಟಿವ್ ಬೆಹೇವಿಯರಲ್ ಥೆರಪಿ ಈಸ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್ ಆಗಿದೆ. ಇಟ್ ಕಂಬೈನ್ಸ್ ಬಿಹೇವಿಯರಲ್ ಥೆರಪಿ ವಿತ್ ಕಾಗ್ನಿಟಿವ್ ಥೆರಪಿ. ಎರಡು ಕಾಗ್ನಿಟಿವ್ ಬೆಹೇವಿಯರಲ್ ಥೆರಪಿ ಮತ್ತು ಸಂಜ್ಞಾನಾತ್ಮಕ ಥೆರಪಿ ಅಂತ ಏನು ಹೇಳಿದಲ್ಲ ಇವೆರಡೂ ಒಂದು ಆಗಿದೆ. ಟ್ರೀಟ್ಮೆಂಟ್ ಈಸ್ ಸೆಂಟರ್ಡ್ ಅರೌಂಡ್ ಹೌ ಸಮ್ ಥಾಟ್ಸ್ ಆ್ಯಂಡ್ ಬಿಲೀವ್ಸ್ ಇನ್ಫ್ಲೂಯೆನ್ಸ್ ದೇರ್ ಆ್ಯಕ್ಷನ್ಸ್ ಆ್ಯಂಡ್ ಮೂಡ್ಸ್. ಇಟ್ ಆಫನ್ ಫೋಕಸಸ್ ಆನ್ ಎ ಪರ್ಸನ್ಸ್ ಕರೆಂಟ್ ಪ್ರಾಬ್ಲಮ್ಸ್ ಆ್ಯಂಡ್ ಹೌ ಟು ಸಾಲ್ವ್ ದೆಮ್. The long-term goal is to change a person's thinking and behavioral patterns to help their ones. ಈ ಲಾಂಗ್ ಟರ್ಮ್ ಗೋಲ್ಸಲ್ಲಿ ಏನಾಗುತ್ತೆ ಅಂದರೆ ಪರ್ಸನ್ಸ್ ಥಿಂಕಿಂಗು ಮತ್ತು ಆ ಒಂದು ಬಿಹೇವಿಯರಲ್ ಪ್ಯಾಟ್ರನ್ಸು ಚೇಂಜಸ್ನ ನಾವು ಕಾಣ್ತೀವಿ. ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಈಸ್ ಕಾಮನ್ಲಿ ಯೂಸ್ಡ್ ವಿತ್ ಚಿಲ್ಡ್ರನ್. ಬೈ ವಾಚಿಂಗ್ ಚಿಲ್ಡ್ರನ್ ಪ್ಲೇ, ಥೆರಪಿಸ್ಟ್ ಆರ್ ಏಬಲ್ ಟು ಗೈನ್ ಇನ್ಸೈಟ್ into what a child is uncomfortable expressing or unable to express. Children may be able to choose their own toys and play freely. They might be asked to draw a picture or use toys to create scenes in a sandbox. Therapists may teach parents how to use play to improve communication with the children.
ಈ ಕಾಗ್ನಿಟಿವ್ ಬಿಹೇವಿಯರಲ್ ಪ್ಲೇ ಥೆರಪಿನಲ್ಲಿ ಏನಾಗುತ್ತೆ ಅಂದರೆ ಕಾಮನ್ಲಿ ಯೂಸ್ಡ್ ಚಿಲ್ಡ್ರನ್ಸ್ ಬಳಸ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಇದು ಥೆರಪಿ. ವಾಚಿಂಗ್ ಚಿಲ್ಡ್ರನ್ ಪ್ಲೇ ಥೆರಪಿಸ್ಟ್ ಆರ್ ಏಬಲ್ ಟು ಗೇನ್ ಇನ್ಸೈಟ್ ಇಂಟು ವಾಟ್ ಎ ಚೈಲ್ಡ್ ಈಸ್ ಅನ್ಕಂಫರ್ಟಬಲ್. ಈ ಮಗು ಯಾವಾಗ ಏನರಲ್ಲಿ ಅನ್ಕಂಫರ್ಟಬಲ್ ಇದ್ದಾರೆ ಎಕ್ಸ್ಪ್ರೆಸ್ ಆಗಿದ್ದಾರನ್ನ ಏಬಲ್ ಅಂದರೆ ಎಕ್ಸ್ಪ್ರೆಸ್ ಮಾಡೋದ್ರ ಜೊತೆಗೆ ಚಿಲ್ಡ್ರನ್ ಮೇ ಬಿ ಏಬಲ್ ಟು ಚೂಸ್ ದೇರ್ ಓನ್ ಟಾಯ್ಸ್ ಆ್ಯಂಡ್ ಪ್ಲೇ ಫ್ರೀಲಿ. ಮಗುನ ಆ ಒಂದು ಆಟ ಆಡಲಿಕ್ಕೆ ಬಿಡ್ತಾರೆ. ಅದು ಆಟ ಆಡೋವಂಥ ಸಮಯದಲ್ಲಿ ಅದು ಬೇಕಾದಂಥ ರಿಲೇಟೆಡ್ ಪ್ಲೇ ಫ್ರೀ ಅನ್ನೋದನ್ನ ಟಾಯ್ಸ್ನ ತೊಗೊಳಕ್ಕೆ ಬಿಡ್ತಾರೆ. ದೇ ಮೈಟ್ ಬಿ ಆಸ್ಕ್ಡ್ ಟು ಡ್ರಾ ಎ ಪಿಕ್ಚರ್ ಆರ್ ಯೂಸ್ ಟಾಯ್ಸ್ ಟು ಕ್ರಿಯೇಟ್ ಸೆನ್ಸ್ ಇನ್ ಎ ಸ್ಯಾಂಡ್ ಬಾಕ್ಸ್. ಥೆರಪಿಸ್ಟ್ ಮೈ ಟೀಚ್ ಪೇರೆಂಟ್ಸ್ ಹೌ ಟು ಯೂಸ್ ಪ್ಲೇ ಟು ಇಂಪ್ರೂವ್ ಕಮ್ಯುನಿಕೇಷನ್ ವಿತ್ ದಿಸ್ ಚಿಲ್ಡ್ರನ್. ಮಗುವಿನ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ಸಿಸ್ಟಮೆಟಿಕ್ ಡಿಸಿಗ್ನೇಷನ್ಸ್ ರಿಲೀಸ್ ಹೆವಿಲಿ ಆನ್ ಕ್ಲಾಸಿಕಲ್ ಕಂಡೀಷನ್. ಇಟ್ ಈಸ್ ಆಫನ್ ಯೂಸ್ಡ್ ಟು ಟ್ರೀಟ್ ಫೋಬಿಯಾಸ್. People are taught to replace a fear response to a phobia with relaxation responses. A person is taught relaxation and breathing techniques. Once mastered, the therapist will slowly expose them to their fear in highlighted doses while they practice these techniques. System ಡಿಸೆನ್ಸಿಟೈಸೇಷನಲ್ಲಿ ಏನು ಮಾಡುತ್ತೆ ಅಂದರೆ ಕ್ಲಾಸಿಕಲ್ ಕಂಡೀಷನ್ ಲೆವೆಲಲ್ಲಿ ಹೈಲಿ ಏನಾಗುತ್ತೆ ಅದು ಯೂಸ್ ಟು ಟ್ರೀಟ್ ಫೋಬಿಯಾಸ್. ಈ ಕ್ಲಾಸಿಕಲ್ ಕಂಡೀಷನಲ್ಲಿ ಭಯದ ಒಂದು ಇದನ್ನು ಕಾಣ್ತಾ ಹೋಗ್ತೀವಿ. ಪೀಪಲ್ ಆರ್ ಟ್ರಾಟ್ ಟು ರೀಪ್ಲೇಸ್ ದೇರ್ ಫಿಯರ್ ರೆಸ್ಪಾನ್ಸಸ್ ಟು ದ ಫೋಬಿಯಾ ಆ್ಯಂಡ್ ರಿಲ್ಯಾಕ್ಸ್ ರೆಸ್ಪಾನ್ಸಸ್. ಎ ಪರ್ಸನ್ ಈಸ್ ಫಸ್ಟ್ ಸ್ಟಾರ್ಟ್ ರಿಲ್ಯಾಕ್ಸೇಷನ್ ಆ್ಯಂಡ್ ಬ್ರೀತಿಂಗ್ ಟೆಕ್ನಿಕ್ಸ್ನ ಹೇಳ್ಕೊಡ್ತಾರೆ. ಆವರ್ಜನ್ ಥೆರಪಿ. Aversion therapy is often used to treat problems such as substance abuse and alcoholism. ಇದನ್ನು ಪ್ರಮುಖವಾಗಿ ಆಲ್ಕೋಹಾಲ್ ಅಬ್ಯೂಸು ಮತ್ತು ಡ್ರಗ್ ಅಬ್ಯೂಸ್ ಬಳಸ್ತಾರೆ. ಇಟ್ ವರ್ಕ್ಸ್ ಬೈ ಟೀಚಿಂಗ್ ಪೀಪಲ್ ಟು ಅಸೋಸಿಯೇಟ್ ಎ ಸ್ಟಿಮ್ಯುಲಸ್ ದಟ್ ಡಿಸರಬಲ್ ಬಟ್ ಅನ್ಹೆಲ್ತಿ ವಿತ್ ಆ್ಯನ್ ಎಕ್ಸ್ಟ್ರೀಮ್ಲಿ ಅನ್ಪ್ಲೆಸೆಂಟ್ ಸ್ಟಿಮ್ಯುಲಸ್. ದ ಅನ್ಪ್ಲೆಸೆಂಟ್ ಸ್ಟಿಮ್ಯುಲಸ್ ಮೇ ಬಿ ಸಮಥಿಂಗ್ ದಟ್ ಕಾಸಸ್ ಡಿಸ್ಕಂಫರ್ಟ್. ಇಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಥೆರಪಿಯನ್ನು ಮದ್ಯದ ಅವಲಂಬನೆಯಲ್ಲಿರ್ತಕ್ಕಂಥವ್ರನ್ನ ಬಳಸ್ತಾ ಹೋಗ್ತಾರೆ. ಇದು ಅಸೋಸಿಯೇಟ್ ಸ್ಟಿಮ್ಯುಲೇಟ್ ಅಂದರೆ ಅವರ ಒಂದು ಸ್ಟಿಮ್ಯುಲೆಂಟ್ಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ದ ಅನ್ಪ್ಲೆಸೆಂಟ್ ಸ್ಟಿಮ್ಯುಲಸ್ ಮೇ ಬಿ ಸಮಥಿಂಗ್ ದಟ್ ಕಾಸಸ್ ಡಿಸ್ಕಂಫರ್ಟ್. ಅಲ್ಲಿ ಡಿಸ್ಕಂಫರ್ಟ್ ಆಗಿರೋದನ್ನ ಕಾಣ್ತೀವಿ. ಎಕ್ಸಾಂಪಲ್, ಎ ಥೆರಪಿಸ್ಟ್ ಮೇ ಟೀಚ್ ಯು ಟು ಅಸೋಸಿಯೇಟ್ ಆಲ್ಕೋಹಾಲ್ ವಿತ್ ಆ್ಯನ್ ಅನ್ಪ್ಲೆಸೆಂಟ್ ಮೆಮೊರಿ. Behavioral therapy has successfully been used to treat a large number of conditions. It is considered to be extremely effective. About 75% of people who enter cognitive behavioral therapy experience some benefits from treatments. Behavioral therapy for children. ಇದು ಕೇವಲ ಚಿಲ್ಡ್ರನ್ಸ್ಗೆ ಆದಂಥ ಒಂದು ವರ್ತನ ಚಿಕಿತ್ಸೆ. ಅಪ್ಲೈಡ್ ಬಿಹೇವಿಯರ್ ಥೆರಪಿ and play therapy are both used for children. Treatment involves teaching children different methods of responding to situations more positively. A central part of this therapy is rewarding positive behavior and punishing negative behavior. Parents must help to reinforce this in the child's day-to-day life. It may take children some time to trust their counselor. This is normal. They will eventually warm up to them if they feel they can express themselves without consequences. ಅಂದರೆ ಈ ವರ್ತನ ಥೆರಪಿನಲ್ಲಿ ಅಥವಾ ವರ್ತನ ಚಿಕಿತ್ಸೆಯಲ್ಲಿ ಮಕ್ಕಳು ಯಾವ ರೀತಿ ಇದು ಮಾಡ್ತಾರೆ, ಅಪ್ಲೈಡ್ ಅನ್ವಯಿಕ ವರ್ತನ ಥೆರಪಿಯನ್ನು ಕೊಡೋದ್ರ ಮೂಲಕ ಇದು ಮಾಡ್ತಾರೆ. ಇದು ಬೋತ್ ಯೂಸ್ಡ್ ಚಿಲ್ಡ್ರನ್ಸ್ ಆ್ಯಂಡ್ ಟ್ರೀಟ್ಮೆಂಟ್ ಇಲ್ಲ ಟೀಚಿಂಗ್ ಚಿಲ್ಡ್ರನ್ಸ್. ಇಲ್ಲಿ ಡಿಫ್ರೆಂಟ್ ಮೆಥಡ್ನ ಬಳಸ್ತಾ ಹೋಗ್ತಾರೆ. ಒಂದು ಪಾಸಿಟಿವ್ ಸೆಂಟ್ರಲ್ ಪಾರ್ಟ್ ಆಫ್ ದಿಸ್ ಥೆರಪಿ ಇಸ್ ರಿವಾರ್ಡಿಂಗ್ ದ ಪಾಸಿಟಿವ್ ಬಿಹೇವಿಯರ್ ಒಂದು. ಆಮೇಲೆ ಪೇರೆಂಟ್ಸ್ಗೆ ಕೊಡ್ತಕ್ಕಂಥ ಮಸ್ಟ್ ಹೆಲ್ಪ್ ಟು ರೀಇನ್ಫೋರ್ಸ್ ದಿಸ್ ಇನ್ ದ ಚೈಲ್ಡ್ ಡೇ ಟು ಡೇ ಲೈಫಲ್ಲಿ ಮಾಡ್ತಕ್ಕಂಥದ್ದು. ಸೊ ದಿಸ್ ಈಸ್ ನಾರ್ಮಲ್. ದೇ ವಿಲ್ ಇವೆಂಚುಯಲಿ ವಾರ್ಮ್ ಅಪ್ ಟು ದೆಮ್ ಇಫ್ ದೇ ಫೀಲ್ ದೇ ಕ್ಯಾನ್ ಎಕ್ಸ್ಪ್ರೆಸ್ ದೆಮ್ಸೆಲ್ಸ್ ವಿತೌಟ್ ಎ ಕಾನ್ಸಿಕ್ವೆನ್ಸ್. ಯಾವುದೇ ಇದಿಲ್ಲದೆ ಅವರು ಎಕ್ಸ್ಪ್ರೆಸ್ನ ಮಾಡ್ತಕ್ಕಂಥದ್ದು. ಚಿಲ್ಡ್ರನ್ ವಿತ್ ಆಟಿಸಮ್ ಆ್ಯಂಡ್ ADHD ಆಫ್ ಸಮ್ ಬೆನಿಫಿಟ್ಸ್ ಫಾರ್ ಬಿಹೇವಿಯರ್ ಥೆರಪಿಯಲ್ಲಿ ಇದನ್ನು ಬಳಸ್ತಾರೆ. Behavioral therapies many users in mental health treatments. All types of people can be helped by behavior and ABA therapy. ABA therapy, for example, the approach is effectively in children with autism
spectrum disorder, attention deficit disorder, and other behavioral issues. According to the US Centers of Disease Control and Prevention, experts in attention deficit hypersensitivity disorder are discourages doctor from prescribing ADHD medicines to children under 6 until their parents first get training in behavioral therapy. ಇಲ್ಲಿ ಬಿಹೇವಿಯರ್ ಥೆರಪಿನಲ್ಲಿ ಹಲವಾರು ಯೂಸಸ್ನ ಕಾಣ್ತೀವಿ ಮೆಂಟಲ್ ಹೆಲ್ತ್ ಟ್ರೀಟ್ಮೆಂಟಲ್ಲಿ. ಅದರಲ್ಲಿ ಪ್ರಮುಖವಾಗಿ ABA ಥೆರಪಿ ಅಂತಕ್ಕಂಥದ್ದು ಒಂದು, ಆಮೇಲೆ ADS ಅಂತ ಕರೀತಾರೆ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತಕ್ಕಂಥದ್ದು, ಆಮೇಲೆ ಅಟೆನ್ಷನ್ ಡಿಫಿಸಿಟ್ ಡಿಸಾರ್ಡರ್ ADDAS ಅಂತ, ಆ್ಯಂಡ್ ಅದರ್ ಬಿಹೇವಿಯರಲ್ ಇಶ್ಯೂಸ್ ಅಕಾರ್ಡಿಂಗ್ ಟು ದ ಯುನೈಟೆಡ್ ಸ್ಟೇಟ್ಸ್ ಸೆಂಟರ್ಸಲ್ಲಿ ಏನು ಬರುತ್ತೆ ಈ ಕಂಟ್ರಲ್ಲಿ CDC ಅಂತ ಕರೀತಾರೆ ಇದನ್ನು. ಪ್ರಮುಖವಾಗಿ ಡಿಫೆಕ್ಟಿವ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ಸ್ ಅಂತ ಕಾಣ್ತೀವಿ. ಇದನ್ನು ಡಿಸ್ಕರೇಜ್ ಡಾಕ್ಟರ್ ಫ್ರಮ್ ದ ಪ್ರಿಸ್ಕ್ರೈಬ್ಡ್ ದ ADHD. ಮೆಡಿಸಿನ್ ಟು ಚಿಲ್ಡ್ರನ್ ಕೊಡೋದು ಯಾಗಪ್ಪ ಅಂದರೆ ದ ಗೆಟ್ ಟ್ರೈನಿಂಗ್ ಇನ್ ಬಿಹೇವಿಯರಲ್ ಥೆರಪಿನಲ್ಲಿ ಅವರು ಟ್ರೈನಿಂಗ್ನ ಕೊಡ್ತಾರೆ. ಎಫೆಕ್ಟಿವ್ ಬಿಹೇವಿಯರಲ್ ಥೆರಪಿ ಟೆಕ್ನಿಕ್ಸಲ್ಲಿ ದೇರ್ ಈಸ್ ನೋ ಸಿಂಗಲ್ ಟೈಪ್ ಆಫ್ ಬಿಹೇವಿಯರಲ್ ಥೆರಪಿ. ಇನ್ ಫ್ಯಾಕ್ಟ್ ವಾಟ್ ಡಿಫೆನ್ಸ್ ಬಿಹೇವಿಯರ್ ಥೆರಪಿ ಆರ್ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೆಷಲೈಸ್ಡ್ ಥೆರಪೀಸ್ ಇನ್ಕ್ಲೂಡಿಂಗ್ ದ ಫಾಲೋಯಿಂಗ್ಸ್. ಒಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ದ ಥೆರಪಿಸ್ಟ್ ಹೆಲ್ಪ್ಸ್ ದ ಪರ್ಸನ್ identifying unhealthy thoughts patterns and understand how those thoughts contribute to self-destructive behavior and beliefs. Once the patterns are known, the therapist work with the person to think more constructively. ಅಂದರೆ ಸಂಜ್ಞಾನಾತ್ಮಕ ವರ್ತನ ಚಿಕಿತ್ಸೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ಥೆರಪಿಸ್ಟ್ ಹೆಲ್ಪ್ ಟು ದ ಪರ್ಸನ್ ಐಡೆಂಟಿಫೈ ಅನ್ಹೆಲ್ತಿ ಥಾಟ್ಸ್. ಅನ್ಹೆಲ್ತಿ ಥಾಟ್ಸ್ ಏನಿದೆಯಲ್ಲ ಅವನ್ನೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ದೋಸ್ ಥಾಟ್ಸ್ ಕಾಂಟ್ರಿಬ್ಯೂಟ್ ದ ಸೆಲ್ಫ್ ಡಿಟೆಕ್ಟ್, ಹೇಗೆ ಅದು ತನ್ನ ವರ್ತನೆ ಮೇಲೆ ಪ್ರಭಾವವನ್ನು ಬೀರುತ್ತೆ ಮತ್ತು ಹೇಗೆ ಆ ಒಂದು ನಂಬಿಕೆಗಳು ಅವರಿಂದ ಹೊರಬರುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡೋದನ್ನು ಕಾಣ್ತೀವಿ. ಒಂದು ಮಾಡೆಲಿಂಗು. ದ ಥೆರಪಿಸ್ಟ್ ಆ್ಯಕ್ಟ್ ಔಟ್ ಎ ನಾನ್ ಫಿಯರ್ಫುಲ್ ರೆಸ್ಪಾನ್ಸಸ್ ಟು ಎ ನೆಗೆಟಿವ್ ಸಿಚುಯೇಷನ್ಸ್ ಆ್ಯಂಡ್ ದ ಪರ್ಸನ್ಸ್ ಆ್ಯಂಗ್ಸೈಟಿ ಮೇ ಬಿ ರೆಡ್ಯೂಸ್ಡ್ ಬೈ ಇಮಿಟೇಟಿಂಗ್ ದ ನಾನ್ ಫಿಯರ್ಫುಲ್ ರೆಸ್ಪಾನ್ಸಸ್. ಈ ಮಾಡೆಲಿಂಗ್ ಥೆರಪಿನಲ್ಲಿ ಏನಾಗುತ್ತಪ್ಪ ಅಂದರೆ ಫಿಯರ್ಫುಲ್ ಯಾವುದೇ ಭಯ ಇಲ್ಲದಿರ್ತಕ್ಕಂಥ ರೆಸ್ಪಾನ್ಸ್ ಟು ನೆಗೆಟಿವ್ ಸಿಚುಯೇಷನ್ಸಲ್ಲಿ ಕೊಡೋದು, ಆ್ಯಂಡ್ ದ ಪರ್ಸನ್ಸ್ ಆ್ಯಂಗ್ಸೈಟಿ ಮೇ ಬಿ ರೆಡ್ಯೂಸ್ಡ್ ಬೈ ಇಮಿಟೇಟಿಂಗ್ ದ ನಾನ್ ಫಿಯರ್ಫುಲ್ ರೆಸ್ಪಾನ್ಸಸ್ ಅನ್ನು ಕೊಡೋದು. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟಲ್ಲಿ ಟೀಚರ್ಸ್ ಪಾರ್ಟಿಸಿಪೇಟಿಂಗ್ ಇನ್ ಪ್ರಮೋಟಿಂಗ್ ದ ಸ್ಟೂಡೆಂಟ್ ಪಾಸಿಟಿವ್ ಬಿಹೇವಿಯರ್, ಬ್ಲಾಕಿಂಗ್ ನೆಗೆಟಿವ್ ಬಿಹೇವಿಯರ್ಸ್ ಆ್ಯಂಡ್ ಫೋಕಸ್ ದ ಸ್ಟೂಡೆಂಟ್ಸ್ ಆನ್ ಅಕಾಡೆಮಿಕ್ ವರ್ಕ್. ಈ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡ್ತಾರೆ, ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ನಡುವೆ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಇಲ್ಲಿ ಪ್ರಮೋಟಿಂಗ್ ದ ಸ್ಟೂಡೆಂಟ್ಸ್ ಪಾಸಿಟಿವ್ ಬಿಹೇವಿಯರ್ ಅಂದರೆ ಈ ವಿದ್ಯಾರ್ಥಿಗಳ ಪಾಸಿಟಿವ್ ಬಿಹೇವಿಯರ್ನ ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಇದನ್ನ ಪಾರ್ಟಿಸಿಪೇಟ್ ಮಾಡ್ತೀವಿ. ಆ್ಯಂಡ್ ಬ್ಲಾಕಿಂಗ್ ನೆಗೆಟಿವ್ ಬಿಹೇವಿಯರ್, ಅವರ ಒಂದು ಋಣಾತ್ಮಕ ಒಂದು ವರ್ತನೆಯನ್ನು ಅಥವಾ ಭಾವನೆಗಳನ್ನು ಅವ್ರನ್ನ ಕಡಿಮೆ ಮಾಡಲಿಕ್ಕೆ ಈ ಒಂದು ಅಕಾಡೆಮಿಕ್ ವರ್ಕಲ್ಲಿ ಬಳಸ್ತೀವಿ. ಪೇರೆಂಟಿಂಗ್ ಟ್ರೈನಿಂಗ್. ದ ಚೈಲ್ಡ್ ಪೇರೆಂಟ್ಸ್ ಆರ್ ಟಾಟ್ ವೇ ಟು reinforce positive behavior, deter negative act, and enhance the parent-child relationship. Parents are instructed on observing the child, using praise and positive attention to reward good behavior, setting rules and addressing negative actions. ಅಂದರೆ ಇಲ್ಲಿ ಪೇರೆಂಟ್ಸ್ಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಹೇಗೆ ಅಂದರೆ ಚೈಲ್ಡ್ ಪೇರೆಂಟ್ಸ್ ಏನು ಮಾಡ್ತಾರೆ, ಅವರ ಮಕ್ಕಳ ರೀಇನ್ಫೋರ್ಸ್ಮೆಂಟ್ನ ಪಾಸಿಟಿವ್ ಬಿಹೇವಿಯರಲ್ಲಿ ನೋಡ್ತಾ ಹೋಗ್ತಾರೆ. ಎಲ್ಲಿ ಆ ಮಕ್ಕಳಲ್ಲಿ ನೆಗೆಟಿವ್ನೆಸ್ ಕಾಣುತ್ತೋ ಆ ನೆಗೆಟಿವ್ನೆಸ್ಗೆ ಪೇರೆಂಟ್ಸ್ ಏನು ಮಾಡ್ತಾರೆ, ಪಾಸಿಟಿವ್ ಬಿಹೇವಿಯರ್ನ ಅಟೆನ್ಷನ್ನ ಕೊಡೋದ್ರ ಮೂಲಕ ಅವ್ರಿಗೆ ರಿವಾರ್ಡು ಮತ್ತು ಅವರ ಗುಡ್ ಬಿಹೇವಿಯರ್ ಅಂತ ಹೇಳೋದ್ರ ಮೂಲಕ ಅವ್ರಿಗೆ ಏನು ಮಾಡ್ತಾರೆ, ಆ ಒಂದು ಸೆಟಪ್ನ ಮಾಡೋದ್ರ ಮೂಲಕ ಆ ಮಕ್ಕಳಲ್ಲಿರ್ತಕ್ಕಂಥ ನೆಗೆಟಿವ್ ಪಾಯಿಂಟ್ಸ್ನ ಅವರು ತೆಗಿಲಿಕ್ಕೆ ಸಹಕಾರಿಯಾಗುತ್ತೆ. ಪೀರ್ ಇಂಟರ್ವೆನ್ಷನ್. ಒನ್ ಆರ್ ಮೋರ್ ಆಫ್ ದ ಸ್ಟೂಡೆಂಟ್ಸ್ ಪೀರ್ ಹೆಲ್ಪ್ ದೆಮ್ ಅಡ್ರೆಸ್ ಬಿಹೇವಿಯರ್ ಪ್ರಾಬ್ಲಮ್. ದ ಪೀರ್ ಆರ್ ಟಾಟ್ ಬೈ ಎ ಟೀಚರ್ ಟು ಎನ್ಕರೇಜ್ positive behavior in academic performances and social settings. In addition to proving successful in boosting the students' health and well-being, the peer assistant benefits from their participating because it reinforces their positive behaviors and enhances their sense of responsibility. ಈ ಪೀರ್ ಇಂಟರ್ವೆನ್ಷನ್ ಅಂತ ಏನು ಕರಿತೀವಲ್ಲ, ಇಲ್ಲಿ ಸ್ಟೂಡೆಂಟ್ಸ್ನ ಒಂದು ಹೆಲ್ಪ್ ತೆಗೆದುಕೊಳ್ಳೋ ಮೂಲಕ ಅಡ್ರೆಸ್ ಬಿಹೇವಿಯರ್ ಪ್ರಾಬ್ಲಮ್ಸ್ನ ನಾವು ಅಡ್ರೆಸ್ ಮಾಡ್ತಾ ಹೋಗ್ತೀವಿ. ದ ಪೀರ್ಸ್ ಆಫ್ ಟಾಟ್ ಬೈ ದ ಟೀಚರ್ ಟು ಎನ್ಕರೇಜ್ ಪಾಸಿಟಿವ್ ಬಿಹೇವಿಯರ್ ಅಂದರೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ನೆಗೆಟಿವ್ ಒಂದು ಬಿಹೇವಿಯರ್ನ ಪಾಸಿಟಿವ್ ಕನ್ವರ್ಟ್ ಮಾಡೋದ್ರ ಮೂಲಕ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನ ಮತ್ತು ಸೋಷಿಯಲ್ ಸೆಟ್ಟಿಂಗ್ನ ಇಂಪ್ರೂವ್ ಮಾಡಲಿಕ್ಕೆ ಈ ಒಂದು ಟ್ರೈನಿಂಗ್ನ ಇಂಟರ್ವೆನ್ಷನ್ನ ಕೊಡ್ತೀವಿ.
ಇದರಿಂದ ಏನಾಗುತ್ತೆ ಅಂದರೆ ಸಕ್ಸಸ್ಫುಲ್ ಇನ್ ಬೂಸ್ಟಿಂಗ್ ದ ಸ್ಟೂಡೆಂಟ್ಸ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್ನ ಬೂಸ್ಟ್ ಮಾಡಲಿಕ್ಕೆ ಸರಿ ಆಗುತ್ತೆ. ಅದ್ರ ಜೊತೆಗೆ ಪೀರ್ ಅಸಿಸ್ಟೆಂಟ್ ಬೆನಿಫಿಟ್ ಫ್ರಮ್ ದೇರ್ ಪಾರ್ಟಿಸಿಪೇಟ್ಸ್ ಬಿಕಾಸ್ ಇಟ್ ರೀಇನ್ಫೋರ್ಸ್ ದೇರ್ ಪಾಸಿಟಿವ್ ಬಿಹೇವಿಯರ್. ಅಂದರೆ ಇದರಿಂದ ಏನಾಗುತ್ತೆ ಅವ್ರಿಗೆ ರೀಇನ್ಫೋರ್ಸ್ಮೆಂಟ್ ಆಫ್ ದ ಪಾಸಿಟಿವ್ ಬಿಹೇವಿಯರ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು.